ವಿಜಯನಗರ ಜಿಲ್ಲೆಯಲ್ಲಿ ಮುಂದುವರೆದ ಮಳೆಯ ಆರ್ಭಟ. ಹೊಸಪೇಟೆ ತಾಲೂಕಿನ ಗ್ರಾಮಗಳಲ್ಲಿ ಭಾರೀ ಮಳೆಯಾಗಿದೆ. ರೈತ ಬೆಳೆದಿರುವ ಹತ್ತಿ, ಮೆಣಸಿನಕಾಯಿ ಬೆಳೆ ನೀರಿಗೆ ಆಹುತಿಯಾಗಿರುವಂಥದ್ದು. ರೈತ ಹುಲಗಪ್ಪಗೆ ಸೇರಿದ ಜಮೀನಿನಲ್ಲಿ ಬೆಳೆದಿರುವ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಹೊಸಪೇಟೆ ತಾಲೂಕಿನ ಧರ್ಮಸಾಗರ ಗ್ರಾಮದ ಹುಲಗಪ್ಪಗೆ ಸೇರಿದ ಜಮೀನಿನಲ್ಲಿ ಬೆಳೆದಿರುವಂತಹ ಬೆಳೆ ಅಷ್ಟೇ ಅಲ್ಲದೆ ಇನ್ನು ಇತರೆ ರೈತರು ಬೆಳೆದಿರುವಂತಹ ರೈತರು ಅಂದರೆ ಗ್ರಾಮಗಳಲ್ಲಿ ಅತಿ ಹೆಚ್ಚಾಗಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಈಗ ರೈತರು ಬೆಳೆದಿರುವ ಬೆಳೆಗಳು ಸಂಪೂರ್ಣವಾಗಿ ನೀರು ಪಾಲಾಗಿರುವಂತಹ ಘಟನೆ ನಡೆದಿದೆ. ಇನ್ನು ಇಲ್ಲಿ ರೈತ ಹುಲಗಪ್ಪ 2 ಎಕರೆ ಹೊಲದಲ್ಲಿ ಹತ್ತಿ ಹಾಗೂ ಮೆಣಸಿನಕಾಯಿ ಬೆಳೆಯನ್ನ ಬೆಳೆದಿದ್ರು. ಈಗ ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಮಳೆಗೆ ಹಾನಿಯಾಗಿದೆ. ಕೈಗೆ ಬಂದಂತಹ ತುತ್ತು ಒಂದು ರೀತಿ ಬಾಯಿಗೆ ಬರದಂತಾಗಿದೆ ರೈತರ ಪರಿಸ್ಥಿತಿ ಅಂತಾನೆ ಹೇಳಬಹುದು. ಸಾಲ ಸೂಲ ಮಾಡಿ ಬೆಳೆಯನ್ನ ಬೆಳೆದಿದ್ದಂತಹ ರೈತ ಹುಲಗಪ್ಪ ಈಗ ಏನು ಮಾಡಬೇಕು ಅಂತ ದಿಕ್ಕೆ ತೋಚದೆ ನಿಂತಿದ್ದಾರೆ. ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಈ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಇನ್ನು ಮಳೆ ಹಾನಿಯಾದ ಪ್ರದೇಶಗಳಿಗೆ ತಹಶೀಲ್ದಾರ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡುವಂತೆ ಇತ್ತ ಗ್ರಾಮದ ರೈತರು ಆಗ್ರಹಿಸಿದ್ದಾರೆ. ಇತ್ತ ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಇನ್ನೂ 2 ದಿನಗಳ ಕಾಲ ಜಿಲ್ಲೆಯಾದ್ಯಂತ ಮಳೆಯಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗಿದೆ. ರೋಡಿಗೆ ಹೋಗ್ತಾ ಇರೋವಂಥ ಹೊಲದಲ್ಲಿ ಅದು ಆ ಗುಡ್ಡದಿಂದ ನೀರು ಬಂದು ಎಲ್ಲ ಹೊಲ ಒಂದು ಸುಮಾರು ಒಂದು ಅರ್ಧ ಎಕರೆ ಭಾಗ ಅಲ್ಲ ಪೂರ ಹತ್ತಿ ನೀರು ನೆಲಸಮನ ಆಗ್ಬಿಡುತ್ತೆ ಸ್ವಾಮಿ ಅಲ್ಲಿ. ಹಂಗಾಗಿ ಎಲ್ಲ ಪೂರ ರೈತರಿಗೆಲ್ಲ ಭಾಳ ಲಾಸ್ ಆಗ್ಬಿಟ್ಟಿದೆ. ಅಲ್ಲಿ ಎಲ್ಲ ಏನೇನು ಹಾಕಿದ್ರು ಹೊಲದಾಗ ಹತ್ತಿ ಮೆಣಸಿನ್ಕಾಯಿ ಇಟ್ಟಿದ್ವಿ. ಹತ್ತಿ ಲಾಸ್ ಆಗಿದೆ ಪೂರ. ಅದು ಎಷ್ಟು ಎಕರೆ? 2 ಎಕರೆದಲ್ಲಿ ಅದು ಒಂದು ಅರ್ಧ ಭಾಗಷ್ಟು ಎಲ್ಲ ಪೂರ ನೆಲಸಮನ ಆಗ್ಬಿಟ್ಟಿದೆ. ಹತ್ತಿ ಎಲ್ಲ ಹೊಡಿಯೋ ಹತ್ತಿಗೆಲ್ಲ ಬಿಡಿಸ್ಬೇಕು. ಇನ್ನು ಹತ್ತಿ ಕೈಗೆ ಬಂದಿದೆ, ಅದೆಲ್ಲ ಪೂರ ನೆಲಕ್ಕೆ ಮಕ್ಕೊಂಡ್ಬಿಟ್ಟಿದೆ. ಅಲ್ಲಿ ಆ ಭಾಗದಾಗ ಏನಿದೆ ಗುಡ್ದಾಳ ನೀರು, ಹೊಲ್ದಾಳ ನೀರು ಎಲ್ಲ ಉಪ್ಪರಹಳ್ಳಿ ರೋಡ್ ರಸ್ತೆ ಎಂಬುದು ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ. ಹೊಲ್ದಾಳಿಂದ ಗುಡ್ದಾಳಿಂದ ಕಲ್ಲು ಮಣ್ಣು ಎಲ್ಲ ಬಂದು ರೋಡ್ ಎಲ್ಲ ಬ್ಲ್ಯಾಕ್ ಆಗಿ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಂಜುನಾಥ್, ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿದ್ದಂತಹ ಬೆಳೆಗಳು ಇನ್ನೇನು ಕೈಗೆ ಬಂತು, ಬಾಯಿಗೆ ಬರಬೇಕಾಗಿತ್ತು ಅನ್ನೋ ಸಂದರ್ಭದಲ್ಲಿ ಈಗ ಸಂಪೂರ್ಣವಾಗಿ ನೀರು ಪಾಲಾಗೋಗಿದ್ದಾವೆ ವರುಣನ ಆರ್ಭಟದಿಂದಾಗಿ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್. ಮಧುಮಲ, ಈಗ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಾದ್ಯಂತ ನಿನ್ನೆ ರಾತ್ರಿ ಭಾರಿ ಪ್ರಮಾಣದ ಮಳೆ ಸುರಿದಿದೆ ಅಂತಾನೆ ಹೇಳ್ಬೋದು. ಹೊಸಪೇಟೆ ತಾಲೂಕಿನ ಧರ್ಮಸಾಗರ ಗ್ರಾಮದ ನಾಯಕರ ಹುಲಗಪ್ಪ ಎನ್ನುವಂತಹ ರೈತನ ಹೊಲದಲ್ಲಿ ಜಮೀನಿಗೆ ನೀರು ನುಗ್ಗಿರ್ತಕ್ಕಂಥದ್ದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಏನು ಮೆಣಸಿನಕಾಯಿ ಬೆಳೆ, ಹತ್ತಿ ಬೆಳೆ, ನಿಜಕ್ಕೂ ಕೂಡ ರೈತ ಕಣ್ಣೀರಿಡುವಂತಹ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನ ಬೆಳೆದಿದ್ದಾರೆ. ಇನ್ನೇನು ಫಸಲು ಬರುತ್ತೆ, ನಮ್ಮ ಸಾಲ ಮಾಡಿರ್ತಕ್ಕಂಥ ಸಾಲ ನಾವು ತೀರಿಸಬಹುದು ಅನ್ನುವಂಥದ್ದು ಒಂದು ಭರವಸೆನ ಕೂಡ ರೈತರು ಇಟ್ಕೊಂಡಿದ್ರು. ಅದು ಹುಸಿಯಾಗಿರ್ತಕ್ಕಂಥದ್ದು. ಈಗ ಭಾರಿ ಪ್ರಮಾಣದ ಮಳೆ ಆದ ಪರಿಣಾಮವಾಗಿ ಜಮೀನಿಗೆ ನೀರು ನುಗ್ಗಿಬಿಟ್ಟು ಇವತ್ತು ಬೆಳೆ ಕೂಡ ಕೈಗೆ ಬಾರದಂತ ಸ್ಥಿತಿ ಬಂದಿರತಕ್ಕಂಥದ್ದು. ಹಾಗಾಗಿ ರೈತರು ಕೂಡ ಈ ಭಾಗದಲ್ಲಿ ಭಾರಿ ಪ್ರಮಾಣದ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ಕೂಡ ನಾಶ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಸರ್ಕಾರದಿಂದ ಬರ್ತಕ್ಕಂತ ಪರಿಹಾರಕ್ಕಾಗಿ ಜಾತಕ ಪಕ್ಷದಿಂದ ಕಾಯ್ತಾ ಇದ್ದಾರೆ. ನಮ್ಗೆ ಕಂದಾಯ ಇಲಾಖೆ ಅಧಿಕಾರಿಗಳು, ತಹಶೀಲ್ದಾರ್ ಅವರು ಸ್ಥಳಕ್ಕೆ ಬರಬೇಕು. ಏನ್ ಮಳೆಯಿಂದ ಆದಂತ ಏನು ಹಾನಿ ಆದಂತ ನಮ್ಮ ಬೆಳೆಗೆ ಅಟ್ಲೀಸ್ಟ್ ಸರ್ಕಾರದಿಂದನಾದ್ರೂ ಒಂದಿಷ್ಟು ಪರಿಹಾರ ಕೊಡಬೇಕು ಅನ್ನುವಂತಹ ಒಂದು ಜಾತಕ ಪಕ್ಷಿಯ ರೂಪದಲ್ಲಿ ರೈತರು ಕೂಡ ಈ ಭಾಗದಲ್ಲಿ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೂ 2 ದಿನಗಳ ಕಾಲ ಭಾರಿ ಮಳೆ ಇದೆ ಅನ್ನುವಂಥದ್ದು ಕೂಡ ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಹಾಗಾಗಿ ರೈತರು ಕೂಡ ಈ ನಿಟ್ಟಿನಲ್ಲಿ ಚಿಂತಾಕ್ರಾಂತರಾಗಿದ್ದಾರೆ. ಒಂದು ಕಡೆ ಮಳೆ ಬರಲಿಲ್ಲ ಅನ್ನುವಂತ ಒಂದು ಯೋಚನೆಯಲ್ಲಿದ್ರು. ಆದ್ರೆ ಮಳೆ ಬರ್ತಾ ಇದೆಯಲ್ಲ, ಈ ರೀತಿಯಾದಂತಹ ಮಳೆ ಬೀಳ್ತಾ ಇರೋದು ರೈತರಿಗೂ ಕೂಡ ಎಲ್ಲೋ ಒಂದ್ ಕಡೆ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರದಿಂದ ಸಿಗಬೇಕಾದಂತ ಪರಿಹಾರನ್ನಾದ್ರೂ ಸರ್ಕಾರ ಕೊಟ್ಬಿಟ್ರೆ ರೈತರಿಗೆ ನಿಜಕ್ಕೂ ಕೂಡ ಒಂದಿಷ್ಟು ನಿಟ್ಟುಸಿರು ಬಿಡ್ತೇವೆ ಅನ್ನುವಂತಹ ಮಾತುಗಳನ್ನ ಈ ಭಾಗದ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಮಧು, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.